ಸ್ವಾನುಭಾವಗಳಿಗೆ ನಾನೇನು ಬಗೆದೆ ನೀನೆ ಒಳಪಕ್ಕು ಏನ ತುಗಿಸಿದೊಳಗನೆ ನಾನಿವೆ ಶ್ರೀಗುರುವೇಶ್ವರ ಬಸವಾದಿ ಶರಣರನ್ನ ಸಂತ ಮಹಾಂತರನ್ನ ವಿರಕ್ತ ಮಠ ಪಾಂಡವರ್ಗೆಯ ಗುರುಪೀಠ ಪರಂಪರೆಯನ್ನ ಸ್ಮರಿಸಿಕೊಡ್ತಾ ಕಾರ್ಯಕ್ರಮದ ರೂವಾರಿಗಳು ಬಸವತತ್ವ ಪ್ರೇಮಿಗಳು ಹಾಗೆ ಜಂಗಮ ಪ್ರೇಮಿಗಳು ಆಗಿರ್ತಕ್ಕಂಥ ಆತ್ಮೀಯ ಪೂಜ್ಯ ಶ್ರೀಮಂದಿರಂಜನ ಪರಮಸ್ವರೂಪಿ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳವರಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಮಹಾಸ್ವಾಮಿಗಳವರಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅಂತಾರಾಷ್ಟ್ರೀಯ ಶರಣ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ತತ್ವಬದ್ಧವಾಗಿ ನಡೀತಾ ಇದೆ. ಸಮಾಧಾನ ಕೂತ್ಕೊಂಡು ತಾವೆಲ್ಲ ಕೇಳ್ತಿದ್ದೀರಿ. ಇದರ ಫಲ ಏನು ಅಂತ ಹೇಳಿ ಈಗಾಗಲೇ ತಮಗೆಲ್ಲ ತಿಳುವಳಿಕೆ ಆಗಿದೆ. ತಲೆ ಮಾಸಿದ್ರೆ ಸ್ನಾನ ಮಾಡ್ಬೋದು, ಬಟ್ಟೆ ಮಾಡಿಸಿದ್ರೆ ನಾವೇ ಒಕ್ಕೊಳ್ಳೋದು, ಶುಚಿ ಮಾಡ್ಕೊಳ್ಬೋದು. ಹಾಗೆ ಮನಸ್ಸು ಮಾಸುತ್ತೆ ಅನ್ನೋದನ್ನ ನಾವ್ಯಾರು ಮರೆಯುವಂತಿಲ್ಲ. ಇದನ್ನ ಧರ್ಮ ಅಂತ ಕರೀತಾರೆ. ಮನಸ್ಸು ಮಾಸಿದ ಧರ್ಮ ಅಲ್ಲ, ಮನಸ್ಸು ಮಾಸಿದ ಮನಸ್ಸು ಮಾಸಿದ ಮನಸ್ಸನ್ನ ಏನು ಮಾಡ್ಕೊಳ್ಬೇಕು ಅಂತ ಹೇಳ್ತಾರಲ್ಲ ಅದು ಧರ್ಮ. ಏನ್ ಮಾಡ್ಬೇಕು? ಬಹಳ ಚೆನ್ನಾಗಿ ಚನ್ನಬಸವನವರು ಹೇಳ್ತಾರೆ, ಮನ ಮೈಲಿಗೆಯಾದರೆ ಕೂಡಲ ಚೆನ್ನ ಸಂಗನ ಶರಣರ ಕೂಡಿ ಅನುಭವ ಮಾಡ್ತಕ್ಕಂಥದ್ದು ಮಾತು. ಎಷ್ಟು ಒಳ್ಳೆ ಮಾತನ್ನು ಹೇಳ್ತಾರೆ ನೋಡಿ. ನಮ್ಗೆ ಬೇರೆಲ್ಲ ವಸ್ತುಗಳು ಮಾಸಿದ್ರೆ ನಾವು ಸ್ವಚ್ಛ ಮಾಡ್ಕೊಳ್ಬೋದು. ಆದರೆ ಜಗತ್ತಿನ ವ್ಯಾಪಾರಗಳ ಮಧ್ಯೆ, ಸಾಂಸಾರಿಕ ಜಂಜಾಟದ ಮಧ್ಯೆ, ಇವತ್ತಿನ ಲೋಕದಲ್ಲಿ ಲೋಕವನ್ನು ಆಳುವಂತ ಜನರ ಮಧ್ಯೆ, ಸಾಂಸಾರಿಕ ಕುಟುಂಬದ ವ್ಯವಹಾರಗಳ ಮಧ್ಯೆ ಮನಸ್ಸು ಕೆಡುತ್ತೆ. ಧಾರ್ಮಿಕ ರಂಗಗಳಲ್ಲಿ ವ್ಯತ್ಯಾಸವಾದನ್ನು ನೋಡಿ ಅವಾಗಲೂ ಮನಸ್ಸು ಕೆಡುತ್ತೆ. ಕೆಟ್ಟ ಮನಸ್ಸನ್ನ, ಮೈಲಿಗೆಯಾದ ಮನಸ್ಸನ್ನ ನಾವು ಸ್ವಚ್ಛ ಮಾಡ್ಕೊಳ್ಳದೆ ಹೋದರೆ ನಮ್ಮ ಮನೆ ಸೆಟ್ ಹಾಳಾಗುತ್ತೆ, ನಮ್ಮ ದೇಹ ಹಾಳಾಗುತ್ತೆ, ಕುಟುಂಬ ಹಾಳಾಗುತ್ತೆ, ದೇಶ ಹಾಳಾಗುತ್ತೆ. ಇದನ್ನು ನಾವು ಯಾರೂ ಮರೆಯುವಂತಿಲ್ಲ. ಮೈಲಿಗೆಯಾದ ಮನಸ್ಸನ್ನ ಸ್ವಚ್ಛ ಮಾಡಿಕೊಳ್ಳೇಬೇಕು. ಅದು ಹೇಗಪ್ಪ ಅಂತ ಹೇಳಿದ್ರೆ, ಈಗ ಕೂಡಲ ಸಂಗನ ಶರಣ ಇಲ್ಲಿವರೆಗೂ ಬೆಳಗ್ಗೆಯಿಂದ ಏನೇನೆಲ್ಲ ಅನುಭವಿಗಳು ಶಿವಯೋಗಿಗಳು ಮಾತನಾಡಿದ್ರು ಅಂತ ಮಾತುಗಳನ್ನು ಕೇಳೋದ್ರಿಂದ, ಅನುಭವದ ಮಾತುಗಳನ್ನು ಕೇಳೋದ್ರಿಂದ ಮಲಿನಗೊಂಡಂಥ ಮನಸ್ಸು ಸ್ವಚ್ಛವಾಗುತ್ತೆ, ನಿರ್ಮಲವಾಗುತ್ತೆ, ಶಾಂತಿ ಸಿಗುತ್ತೆ, ಸಮಾಧಾನ ಸಿಗುತ್ತೆ. ಆ ಮನಸ್ಸಿಗೊಂದು ನೆಲೆ ಬೆಲೆ ಬರುತ್ತೆ. ಆವಾಗ ಜೀವ ಶಾಂತಗೊಳ್ಳುತ್ತೆ, ಭಾವ ನಿರ್ಭಾವವಾಗಿ ಸದ್ಭಾವ ಆಗುತ್ತೆ. ಇದರ ಧರ್ಮ ಅಂತ ಕರೀತಾರೆ. ತಾವೆಲ್ಲ ಆಗಮಿಸಿದ್ದೀರಿ. ತಾವೆಲ್ಲ ಅನೇಕ ವಿಚಾರಗಳನ್ನ, ಅನುಭವದ ಮಾತುಗಳನ್ನು ಕೇಳ್ತಾ ಇದ್ದೀರಿ. ಆದ್ದರಿಂದ ನಿಮ್ಮ ಮನಸ್ಸು ಮಹವಾಗ್ತಾ ಇದೆ, ಮನಸ್ಸು ನಿರ್ಮಲವಾಗ್ತಾ ಇದೆ, ಮನಸ್ಸು ಅವಿರಳ ಜ್ಞಾನವನ್ನು ಪಡ್ಕೊಳ್ತಾ ಇದೆ. ಶರಣರು ಹೇಳ್ತಾರೆ, ಮನಸ್ಸು ಮಹವಾದರೆ ಮಹಾದೇವನೋಡ, ಮನಸ್ಸು ಅಂತರ್ಮುಖಿ ಆದರೆ ಅವಿರಳ ಜ್ಞಾನಿ ನೋಡ, ಮನೋಲಯವಾದರೆ ಸೌರಾಷ್ಟ್ರ ಸೋಮೇಶ್ವರರಿಂದಲೇ ಅಭೇದ್ಯ. ನೋಡಿ, ಮನಸ್ಸಿಗೆ ಎಷ್ಟು ಶಕ್ತಿಯನ್ನು ಕೊಡ್ತಾರೆ, ಎಷ್ಟು ವ್ಯವಸ್ಥೆ ಇದೆ. ಮನಯೋ ಮನುಷ್ಯ ಕಾರಣ ಬಂಧ ಮುಖ್ಯ. ಮನುಷ್ಯನ ಮನಸ್ಸೇ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ ಅಂತಾರೆ. ನಮ್ಮ ಬಂಧನ ಆಗೋದು ಮನಸ್ಸಿನಿಂದಲೇ. ನಾವು ಬಂಧನದಿಂದ ಬಿಡುಗಡೆಯಾಗಿ ಮುಕ್ತಿ ಆಗಲಿಕ್ಕೂ ಸಹಿತ ಮನಸ್ಸೇ ಕಾರಣ. ಅಂತಹ ಮನಸ್ಸನ್ನ ನಿರ್ಮಲಗೊಳಿಸ್ತದ್ದು, ಮಲಿನಗೊಳಿಸಿದ ಮನಸ್ಸನ್ನ ಸ್ವಚ್ಛಗೊಳಿಸ್ತಕ್ಕಂಥದ್ದು ಇದೆಲ್ಲ ಇದೆ. ಆದ್ದರಿಂದ ಏನು ಮನಸ್ಸು ಅಂತರ್ಮುಖಿ ಆದರೆ ಅವಿರಳ ಜ್ಞಾನಿ ಅಂತ. ಇದನ್ನು ನಾವು ಬಹಳ ಅರ್ಥಪೂರ್ಣವಾಗಿ ತಿಳ್ಕೊಳ್ಬೇಕು. ಕೇಳಿದ್ದನ್ನ, ಕಿವಿಯಿಂದ ಕೇಳಿದ್ದನ್ನ ಮನಸ್ಸಿಗೆ ತಗೋಬೇಕು. ಮನಸ್ಸಿಗೆ ತಗೊಂಡು ನಾವು ಏನು ಮಾಡ್ಬೇಕು? ನಾವು ಸ್ವಚ್ಛ ಮಾಡ್ಕೊಳ್ಬೇಕು.
ಮನಸ್ಸಿಗೆ ಬಂದಿದ್ದನ್ನ ಅಂತರ್ಗತವಾಗಿ ಹೃದಯಸ್ಥನಾಗಿ ಮಾಡ್ಕೋಬೇಕು. ಮನಸ್ಸು ಅಂತರ್ಮುಖಿ ಆದರೆ ಅವಿರಳ ಜ್ಞಾನಿ ಆಗ್ತೀವಂತೆ. ವಿಷಯಗಳನ್ನು ಕೇಳ್ತಾ 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 ನೀವು ಒಬ್ಬರು ದೊಡ್ಡ ಜ್ಞಾನಿಗಳಾಗ್ತೀವಿ, ಶಿವಯೋಗಿಗಳಾಗ್ತೀವಿ. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಮಹಾಲಿಂಗವು ಕಾಣಬಹುದು ಅಂತ ಹೇಳ್ತಾರೆ. ಈಗೆಲ್ಲ ಮಾತನಾಡಿದಂಥ ಮಹಾಪೂಜ್ಯರ ಅನುಭವದ ಮಾತನ್ನು ಕೇಳಿದ್ರೆ ನಿಮಗೆ ಮಹಾಲಿಂಗದ ದರ್ಶನ ಆಗುತ್ತೆ. ಇದನ್ನು ಧರ್ಮ ಅಂತ ಕರೀತಾರೆ. ಧರ್ಮಂ ಚರ ಸತ್ಯಂ ವದ ಅಂತ ಹೇಳಿದ್ರು. ಧರ್ಮ ಹೇಳೋದಲ್ಲ, ಧರ್ಮ ಆಚರಣೆ ಮಾಡೋದು. ಹೇಳೋದಲ್ಲ, ಸತ್ಯ ಹೇಳೋದು ಅಷ್ಟೇ. ಅದಕ್ಕೋಸ್ಕರ ಸ್ವಾಮೀಜಿಯವರು ಬಹಳ ಈ ಧರ್ಮದ ಸಭೆಯನ್ನು ಇಟ್ಟಿದ್ದಾರೆ. ನೀವು ಹಾಗೆ ನಾವು ಆ ಧರ್ಮ ಆಚರಣೆ ಮಾಡಬೇಕು, ನೀವು ಆಚರಣೆ ಮಾಡಬೇಕು. ಈಗ ಆಚರಣೆ ಆಗ್ತದೆ ಹೆಂಗೆ ಹೇಳ್ತೀನಿ. ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರು 3 ಗಂಟೆಗೆ ಠಾಕೂರ್ ಟೀಗಾಗಿ ನೀವು ಇಲ್ಲಿರಬೇಕು ಅಂದ್ರೆ ನೀವೆಲ್ಲ ಕರೆಕ್ಟಾಗಿ 3 ಗಂಟೆ ಕೂತಿದ್ದೀರ. ಧರ್ಮಾಂಶ ಧರ್ಮವನ್ನು ಆಚರಣೆ ಮಾಡಿದ್ದೀರ. ನಾವು 3 ಗಂಟೆ 15 ನಿಮಿಷಕ್ಕೆ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕಾರ್ಯಕ್ರಮದ ಪಟ್ಟಿಯಲ್ಲಿತ್ತು. ಇನ್ನು 10 ನಿಮಿಷಗಳ ಮುಂಚಿತವಾಗಿ ನಾವು ವೇದಿಕೆಯನ್ನು ಅಲಂಕರಿಸಿದ್ವಿ. ಧರ್ಮಾಂಶ ಇದು ಆಚರಣೆ ಆಗಿದೆ. ನಾವು ಯಾವತ್ತೂ ಆಚರಣೆಗೆ ಧರ್ಮವನ್ನು ಬಳಸಬೇಕು, ಹೇಳೋದಲ್ಲ ಅಂತ ಹೇಳಿ ಈಗ ತತ್ವ ಇದೆ. ಇನ್ನು ಪೂಜ್ಯ ಶ್ರೀಗಳವರ ಸ್ಮರಣೆ ಇದೆ, ಬಹಳ ಮುಖ್ಯವಾದ ವಿಚಾರ. ನನಗೆ ಪೂಜ್ಯ ಪಾಂಡುಮಟ್ಟಿಯ ಶ್ರೀಗಳ ಸಂಪರ್ಕ ಸುಮಾರು 48 ವರ್ಷಗಳ ಸಂಬಂಧ ಇದೆ. ನನಗೆ ಪಟ್ಟಾಧಿಕಾರವಾಗಿ ಮುಂದಿನ ಮೇ ತಿಂಗಳಿಗೆ 50 ವರ್ಷ ಆಗ್ತಾರೆ. ಪಟ್ಟಾಧಿಕಾರ ಆದ 2 ವರ್ಷಗಳಲ್ಲೇ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳವರ ಸಂಪರ್ಕ ಆಗಿದೆ. ಸಿದ್ಧಗಂಗಾ ಮಠಕ್ಕೆ ಅವರು ಯಾವಾಗಲೂ ದಯಮಾಡಿಸ್ತಿದ್ರು. ಅವಾಗ ನಾವು ಹೆಚ್ಚು ಸುಮಾರು ಗಂಟೆಯ ಲೆಕ್ಕವಿರಲಿಲ್ಲ, ದಿವಸಗಳು ಲೆಕ್ಕ ಇರಲಿಲ್ಲ. ನಮಗೆ ಯಾವಾಗ ಬಿಡುವಾಗ ಸಿಕ್ತಿತ್ತೋ ಆವಾಗ ನಾವು ಅವರು ಅನುಭವದ ಮಾತುಗಳನ್ನು ಅಂತ ತಿಳ್ಕೊಳ್ತಿದ್ದೆವು. ಅವರ ಅನುಭವದ ನೆಲೆ ಹೇಗಿತ್ತು ಅಂತ ಹೇಳಿದ್ರೆ, ಇದನ್ನ ಬೇರೆ ಮಠದ ಸ್ವಾಮಿಗಳು ಒಂದು ಮಾತನ್ನು ಹೇಳಿದ್ರು. ನಾನು ಮತ್ತೆ ಯಾವಾಗಲೂ ಒಂದ್ಸರಿ ಹೇಳಿದ್ದೀನಿ ಮಾತನ್ನು. ನೀವು ಯಾರಾದ್ರೂ ಶಿವಾನುಭವಿಗಳಾಗದಾದ್ರೆ, ನೀವು ಯಾರಾದ್ರೂ ಧರ್ಮವನ್ನು ಆಚರಣೆ ಮಾಡೋದು ನಿಮ್ಗೆ ಆಸಕ್ತಿ ಇದ್ರೆ ಅಥವಾ ಧರ್ಮವಂತರಾಗೋದಿದ್ರೆ ಪಾಂಡವಮಟ್ಟಿ ವಿರಕ್ತ ಮಠಕ್ಕೆ ಹೋಗಿ ಚನ್ನಬಸವ ಮಹಾಸ್ವಾಮಿಗಳವರ ಬಟ್ಟೆಗಳನ್ನು ಒಗೆದು ಅವರ ಸೇವೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವರ ಅಂಥ ಮಟ್ಟಕ್ಕೆ ಬೆಳೆದಂತ ಚನ್ನಬಸವ ಶ್ರೀಗಳು ನಾನು ಕಂಡಂತೆ. ಅವರಲ್ಲಿ ದೊಡ್ಡ ಒಂದು ಮಹಾಗುಣವಿತ್ತು, ಧರ್ಮ ಇತ್ತು. ಆಶ್ಚರ್ಯ ಪಡಬೇಕು. ನನ್ನ ವಯಸ್ಸು ಚಿಕ್ಕದು, ಆಗ 18 ಇರ್ಬೋದು, 18 ಮತ್ತು 20 ಇರ್ಬೋದು. ಅವರು ಹೇಳಿದ್ರು, ಒಂದು ದಿವಸ ಮಠಕ್ಕೆ ಬಂದೆ, ಸ್ವಾಮಿಗಳೇ ಹೋಗಿ ಪೂಜೆ ಮಾಡಿ ಕೂತ್ಕೊಳ್ಳಿ. ನನ್ನನ್ನು ಚಿಕ್ಕ ವಯಸ್ಸು, ನನ್ನನ್ನು ಪೂಜೆ ಕೂರಿಸಿದ್ರು. ಅವರು ಮತ್ತೆ ಪೂಜ್ಯ ಶ್ರೀಗಳು ಹೇಳಿದ್ರು. ಅದು ಏನ್ ತೋರಿಸುತ್ತೆ ಅಷ್ಟೇ ಅಲ್ಲ, ನಾವಿನ್ನ ಶರಣಾರ್ಥಿ ಹಾಕೋದಕ್ಕೂ ಮುನ್ನ ರಾಜ ಬಾಗಿಬಿಡೋರು ಬಸವಣ್ಣವ್ರ ಮಾತಿದಕ್ಕೆ ಸಾಕ್ಷಿಯಾಗಿ ನಡೆದಂಥವ್ರು. ಏನಾಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಮನಸಾಕ್ಷಿ ಅಂತ ಹೇಳಿ ಇದಕ್ಕ ಚಾಚು ತಪ್ಪದಂತೆ ಅವರು ನಡೆದಂಥವ್ರು. ಅದಷ್ಟೇ ಅಲ್ಲ, ಬಾಗಿದ ತಲೆ ಮುಗಿದ ಕೈಯಾಗಿರಿಸುತ್ತ ಅವ್ರು ಯಾವತ್ತೂ ಸಹಿತ ನಾವು ಆಶ್ಚರ್ಯ ಪಡ್ಬೇಕಾಯ್ತು. ಒಂದ್ ದಿವಸ ನಾನು ಕೇಳೇಬಿಟ್ಟೆ, ಎಲ್ಲ ಸ್ವಾಮಿಗಳು ಕೇಳಿ, ಬುದ್ಧಿ ತಾವು ದೊಡ್ಡವರು, ತಾವು ಈ ರೀತಿ ಮಾಡೋದು ಹೇಗೆ, ಕಲಿಯೋಗೋದಲ್ಲ ಬುದ್ಧಿ ಅಂತ ನಮ್ಮನ್ನ ಕೇಳಿದ್ವಿ. ಅವ್ರು ಒಂದೇ ಮಾತನ್ನ ಹೇಳಿದ್ರು, ಸ್ವಾಮಿ ಹಾಗಲ್ಲ, ಸುಮ್ಮನೆ ಅಹಂಕಾರ ಹಂಗೆ ಸುಮ್ಮನೆ ಹೋಗಲ್ಲ, ಮಾತು ಹೇಳಿದ್ರು ಹೋಗಲ್ಲ, ನಡೆಯ ತೋರಿಸ್ಬೇಕು ಅಂತ ಹೇಳಿ. ಇಂಥ ಮಹಾತ್ಮರನ್ನ ನಾವೆಲ್ಲ ಕಂಡಿರೋದು, ನೋಡಿರೋದು ನಿಮ್ಮ ಪುಣ್ಯ ಅಂತ ನೀವು ಭಾವಿಸ್ಬೇಕು. ಇಂಥ ಮಹಾಶಿಯೋಗಿ ಅಷ್ಟೇ ಅಲ್ಲ, ತತ್ವನಿಷ್ಠರು, ರಾಜಿ ಇಲ್ಲ. ಅವರು ಎಂಥ ಸ್ವಾಮಿಗಳಿರಲಿ, ಎಂಥ ಅನುಭವಿಗಳಿರಲಿ, ಅಪ್ಪ ನೀನು ಸರಿ ಇಲ್ಲ ಕಣಪ್ಪ ಅನ್ನೋರು. ಈ ಮಾತನ್ನ ನೇರವಾಗಿ ಹೀಗೆ ಹೋಗ್ಬೇಕಣಪ್ಪ. ಲಿಂಗ ಧರಿಸಿಲ್ಲ ಅಂದ್ರೆ ಗೊತ್ತಾದ ಕೂಡಲೇ ಲಿಂಗ ಧರಿಸ್ಕೊಳಪ್ಪ, ಲಿಂಗ ಹಾಕೋ, ಲಿಂಗ ಧರಿಸ್ಬೇಕು, ನೀವು ಕಡ್ಡಾಯವಾಗಿ ಲಿಂಗ ಧಾರಣೆಯನ್ನು ಮಾಡಿಸ್ತೀವಿ.
ಇಂತಹ ಮಹಾಪೂಜ್ಯರ ಕರಕಮಲ ಸಂಜಾತರಾಗಿರುವಂತಹ ಗುರುಬಸವ ಮಹಾಸ್ವಾಮಿಗಳವರೇ ಮಹಾ ಸ್ವಾಮಿಗಳಂತ ನಾವು ಭಾವಿಸ್ಬಿಡ್ತೇವೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ತಾತ್ವಿಕ ನೆಲೆಗಟ್ಟಿನಲ್ಲಿ ತಮ್ಮ ಜೀವನವನ್ನು ಸಾಗಿಸಿದಂಥ ಒಬ್ಬ ಗುರುಗಳ ಶಿಷ್ಯರಾಗೋದಿದೆಯಲ್ಲ, ಎಷ್ಟೋ ಜನ್ಮದ ಪುಣ್ಯ ಅಂತ ನಾವು ಭಾವಿಸ್ಬಿಡ್ತೇವೆ. ಆ ಭಾಗ್ಯ ನಮ್ಮ ಗುರುಬಸವ ಮಹಾಸ್ವಾಮಿಗಳು ಸಿಕ್ಕಿದೆ. ಇದು ಒಂದು ದೊಡ್ಡ ವಿಚಾರ. ನಮಗೂ ನಿಮಗೂ ಕಂಡಂತೆ ಮತ್ತೆ ಗುರುಬಸವ ಮಹಾಸ್ವಾಮಿಗಳವರು ವೇದಿಕೆ ಮೇಲೆ ಕೂತ್ಕೊಂಡು ಇದೇ ತರ ಭಾಷಣ, ಇದೇ ತರವಾದ ಅವರ ಅನುಭವದ ಮಾತನ್ನು ಅವ್ರ ಮೈಕೆ ಕೆಲವು ಸಮಯ ಮೈಕೆ ಬೇಕಿರಲ್ಲ, ಒಟ್ಟು ನಿರಂತರವಾಗಿ ಮಾತನಾಡ್ತಕ್ಕಂಥ ಶಕ್ತಿ ಏನಾದ್ರು ಬಂದಿದ್ರೆ, ನನ್ನ ಅನುಭವದಲ್ಲಿ ಅವರ ಗುರುಗಳು ಇವರನ್ನ ತುಂಬಾ ಅನುಗ್ರಹ ಮಾಡಿದ್ರು, ಆಶೀರ್ವದಿಸಿದ್ರು. ಮತ್ತೆ ಹುಟ್ಟಿದ್ರು ಗುರುಬಸವ ಮಹಾಸ್ವಾಮಿ. ಹೌದಲ್ಲ, ಇದು ನಾವು ಕಂಡಂತ ಸತ್ಯ. ಒಬ್ಬ ಗುರು ಕಣ್ತುಂಬಿ ಭಾವ ತುಂಬಿ ಅಸ್ತ ಪರಿಶ್ರಮ ಮಾಡಿ ಅನುಗ್ರಹಿಸಿದ್ರು ಅಂದ್ರೆ ಸಾವನ್ನು ಗೆದ್ದು ಇಲ್ಲಿ ನಿಲ್ಲುವಂತ ಶಕ್ತಿ ಬರುತ್ತೆ ನನಗೆ ಗುರುಬಸವ ಮಹಾಸ್ವಾಮಿ. ಆದ್ರಿಂದ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಆ ಗುರುಗಳ ಸ್ಮರಣೆ ಇದೆ. ಸಂಗಮನಾಥ ಮಹಾಸ್ವಾಮಿಗಳವರು ಅದೇ ದಾರಿ. ಈ ಮಠವೆಲ್ಲ ಬಸವ ತತ್ವದ ಶರಣರ ಮಾರ್ಗದಲ್ಲಿ ಬಂದಂತ ಮಠ. ಅದನ್ನೇ ನಮ್ಮ ಗುರುಬಸವ ಮಹಾಸ್ವಾಮಿಗಳವರು ರೂಢಿಸ್ಕೊಂಡು ಬರ್ತಿದ್ದಾರೆ. ಹಾಗೆ ಎಲ್ಲ ವಿಚಾರಗಳಲ್ಲಿ, ಅದರಲ್ಲೂ ಸಂಗಮ ಪ್ರೇಮಿ ನೋಡಿ. ನನಗಾಗ ಅನ್ನಿಸ್ತು, ಇವತ್ತು ಯಾರು ಯಾವ ವೇದಿಕೆ ನನಗೆ ಇಲ್ಲ, ಈ ವೇದಿಕೆ ತುಂಬಾ ಸಂಗಮ ಧರ್ಮ ಸಂಗಮ ಆದ್ರ ಜೊತೆಯೊಳಗೆ ಜಂಗಮ ಸಂಗಮವಾಗಿ ಸುಮಾರು 15-20 ಜನ ಸ್ವಾಮಿಗಳು ಒಂದೇ ವೇದಿಕೆಯಲ್ಲಿ ಅಲಂಕರಿಸುವಂತ ಮಹತ್ತರವಾದ ಒಂದು ಶಕ್ತಿಯನ್ನ ಗುರುಗಳು ಅವರು ಫೋನ್ ಮಾಡಿದ್ರೆ ಸಾಕು, ಎಲ್ಲ ಸುಮಾರು 100 ಜನ ಸ್ವಾಮಿಗಳು ಅವರ ಆತ್ಮೀಯತೆಗೆ ಎಲ್ಲ ಭಾಗವಹಿಸುವಂತ ಒಂದು ವಿಶಾಲ ಹೃದಯವುಳ್ಳಂತ ಮಹಾಸ್ವಾಮಿಗಳವರು ನಮಗೂ ನಿಮಗೂ ದೊರಕಿರೋ ಒಂದು ಪುಣ್ಯ ಅಂತ ನಾವು ಭಾವಿಸೋಣ ಅಂತ ಹೇಳ್ತಾ, ನಾನು ನಮ್ಮ ಮಠದಲ್ಲಿ ನಾಳೆ ಕಾರ್ಯಕ್ರಮ ಇದೆ. ಸರಳವಾಗಿ ಸಿದ್ದರಾಮೇಶ್ವರ ಜಯಂತಿ ಮಾಡ್ತಿದ್ದೇವೆ. ಇವತ್ತು 6 ಗಂಟೆಗೆ ನಾವು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿದೆ. ನನ್ನ ಮೊದಲಿಂದಲೂ ಸಂಬಂಧ ಹೇಗಪ್ಪ ಅಂದ್ರೆ, ಸ್ವಲ್ಪ ಮುಂಚಿತವಾಗಿ ಬರೋದು, ಹೋಗೋದು ಕೊನೆಗೆ ಹೋಗ್ತಿದ್ದೆ. ಹೆಚ್ಚು ಕಡಿಮೆ ನಾನು ಮನೆಗೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಹೋಗ್ತಿದ್ದೆ. ಅನ್ಯತಾ ಭಾವಿಸ್ಬೇಡಿ. ನಾವು ಇವತ್ತು ವೇದಿಕೆಯಿಂದ ಬಿಟ್ಟು ನಾವು 3 ಜನ ಗುರುಗಳ ಜೊತೆಲೇ ನೆನ್ನೆ ದಿವಸಲೇ ಬಂದಿದ್ದು. ಈ ವೇದಿಕೆಯನ್ನು ಬಿಟ್ಟು ಬೇಗ ನಾವು ಹೋಗ್ತಾ ಇದ್ವಿ. ಯಾಕೆಂದ್ರೆ ಮಧ್ಯೆ ವೇದಿಕೆ ಮೇಲೆ ಈ ಸ್ವಾಮಿಗಳು ಇಟ್ಟು ಹೋಗುವಂಥದ್ದು ಸಂಪ್ರದಾಯ ಅಲ್ಲ. ಈಗ ಧರ್ಮಸಭೆಯೊಳಗೆ ಇದನ್ನ ನಾವು ಹೇಳ್ಬೇಕು ಬಿಡಬೇಕು ಅನ್ನೋ ಸ್ಥಿತಿಲಿ ಇದ್ದೀವಿ ನಾವು. ಯಾಕೆಂದ್ರೆ ಅನ್ಯಥಾ ಭಾವಿಸಬಾರ್ದು ಅಂತ ಅದಕ್ಕೆ ನಿಮ್ಮನ್ನ ಹೇಳ್ತೀವಿ. ಮತ್ತೆ ಪೂಜ್ಯ ಮಹಾಸ್ವಾಮಿಗಳನ್ನು ಸಹಿತ ಈ ಸನ್ನಿವೇಶದಲ್ಲಿ ಅವರನ್ನು ಅಪ್ಪಣೆ ಸಹಿತ ಕಳ್ಕೊಂಡು ಅನ್ಯಥಾ ಭಾವಿಸ್ಬೇಡಿ ಅಂತ ಹೇಳ್ತಾ, ಇಂತಹ ಸಂಗಮ ಕ್ಷೇತ್ರದಲ್ಲಿ, ಇಂತಹ ಸಂಗಮ ಸನ್ನಿವೇಶದಲ್ಲಿ ಪೂಜ್ಯ ಶ್ರೀಗಳ ಸಂಸ್ಮರಣೆ, ಧರ್ಮಸಭೆ ಜೊತೆಯೊಳಗೆ ಬೆಳಿಗ್ಗೆ ಅಂತೂ ನಾವು ನಿಜವಾಗ್ಲೂ ಸಾಮಾನ್ಯವಾಗಿ ಯೋಚನೆ ಮಾಡುವಂಥದ್ದಲ್ಲ. ಪಾಪ ತಾತ ಅವ್ರ ಯಜಮಾನರು ಅವ್ರು 3 ಜನ ಏನು ಕೊಟ್ಟಂತ 4 ಜನ ಕೊಟ್ಟಂತ ಉಪನ್ಯಾಸ, ತಾತ ಹೇಳಿದಂಥದ್ದು ನೀನಿನ ಹೆಜ್ಜೆ ಚಂದ, ನೀನು ಹೇಳ್ತಲ್ಲ ಆಗಿನ ನಡೆ ಚಂದ, ನಮ್ಮ ಗುರುಬಸವ ಮಹಾಸ್ವಾಮಿಗಳವರ ಕಣ್ಣು ದೃಷ್ಟಿ ಚಂದ ಅಂತ ಬಹಳ ಚೆನ್ನಾಗಿ ಅವ್ರು ಹೇಳಿದ್ರು. ತಾತ ನಿಜವಾಗ್ಲೂ ಆ ತಾತ ಯಾವುದೋ ಸಾಹಿತ್ಯ ಅದು ರಾಸಬದ್ಧವಾಗಿ ಹೇಳ್ತಾ ಇದೆ. ಅದು ಜ್ಞಾನಿನಿಂದ ಬರುತ್ತೆ ತಾತಾರೆ. ನೀವು ಎಷ್ಟು ದಿವಸ ಕೂತ್ಕೊಂಡು ಅನುಭವ ಕೇಳ್ತೀರ ಅದರಿಂದ ಬರುತ್ತೆ, ಅದು ಶಕ್ತಿ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬೆಳಗಿನ ವೇದಿಕೆಯಲ್ಲಂತೂ ನಾವು ಮನಸ್ಸು ತುಂಬ ತುಂಬಿಕೊಂಡಿದ್ದೀವಿ. ಬಹಳ ರೈತರ ವಿಷಯದಲ್ಲಿ ನಾವೇನಾದ್ರೂ ಸೋತ್ರೆ, ಇಂಥದ್ದೊಂದು ಸಂಗಮ ಕ್ಷೇತ್ರವನ್ನು ರೈತ ಸಂಗಮ ಏನಿತ್ತಲ್ಲ ಅದನ್ನು ಮಾಡದೆ ಒಂದು ಎಲ್ಲ ಮಠಗಳು ಮಾಡಬೇಕು. ಇಲ್ಲಾಂದ್ರೆ ಈ ದೇಶ ಉಳಿಯೋದಿಲ್ಲ ಅಂತಕ್ಕಂಥ ಮಾತು ನನಗೂ ಅರ್ಥವಾಗಿದೆ. ಅಂಥದ್ದೊಂದು ವೇದಿಕೆಯಲ್ಲಿ ಕೂತ್ಕೊಂಡು ನಮಗೆ ಪರಮಾನಂದವಾಗಿದೆ. ಆದ್ದರಿಂದ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರಲ್ಲಿ ಈ ಮೂಲಕ ನಾವು ಪ್ರಾರ್ಥಿಸ್ತಾ ನಮಗೆಲ್ಲ ತಿಳಿಸ್ತಕ್ಕಂಥ ಮಾತನ್ನು ಹೇಳಿ, ಎಲ್ಲ ವಿಷಯಗಳು ಬಸವಾದ ಶರಣರು ಆ ಗುರು ಪರಂಪರೆ ಎಲ್ಲರಿಗೂ ಮಂಗಳಾಶೀರ್ವಾದ ಮಾಡಿ ಹೋಗಿ ನನ್ನ ಮಾತನ್ನು ಧರ್ಮಸಭೆಯಲ್ಲಿ